ಹಾಯ್ ಹಲೋ ನಮಸ್ಕಾರ. ಮಾಸ್ಟರ್ ಸ್ಟುಡಿಯೋ ಚಾನಲ್ಗೆ ಸ್ವಾಗತ. ವಿಶೇಷವಾಗಿರೋ ಚಪ್ರದವರೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರೋವಂಥದ್ದು ಅರ್ಧ ಕೆ ಜಿ ಚಪ್ರದವರೆಕಾಯಿ, 2 ಈರುಳ್ಳಿ, 2 ಟೊಮೊಟೊ, 1 ಬೆಳ್ಳುಳ್ಳಿ, ಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅರಿಶಿನ. ಈಗ ಮಾಡುವ ವಿಧಾನ: ಸ್ಟವ್ ಮೇಲೆ ಪಾತ್ರೆಯನ್ನಿಟ್ಟು ಎಣ್ಣೆಯನ್ನು ಹಾಕಿ ಸಾಸಿವೆ, ಜೀರಿಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು, ಅರಿಶಿನ ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು. ಬಾಡಿಸಿದ ನಂತರ ಚಪ್ರದವರೆಕಾಯಿಯನ್ನು ಹಾಕಿ ಅದಕ್ಕೆ ಬೇಕಾದಂತಹ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸಿ ಹಬೆಯಲ್ಲೇ ಬೇಯಿಸ್ಕೊಳ್ಬೇಕು. ಒಂದು 10 ನಿಮಿಷ ಹಬೆಯಲ್ಲೇ ಬೇಯಿಸ್ಕೊಳ್ಬೇಕು. ಹಬೆಲೆ ಬೆಂದ ನಂತರ ಟೊಮೊಟೊ ಹಣ್ಣನ್ನು ಹಾಕಿ ಮತ್ತೆ ಬಾಡಿಸಿ ಒಂದು 5 ನಿಮಿಷ ಬೇಯಿಸಬೇಕು. ಬೇಯಿಸಿದ ನಂತರ ರುಚಿ ಹೆಚ್ಚಿಸಲು 1 ಸ್ಪೂನ್ ಸಾಂಬಾರು ಪುಡಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಹಸಿ ಖಾರ ಹೋಗೋವರೆಗೂ ಬಾಡಿಸಿ ಚೆನ್ನಾಗಿ ಬಾಡಿಸಿದ ನಂತರ ತುರಿದ ಕಾಯಿ ತುರಿಯನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಒಂದೊಳ್ಳೆ ಮಿಶ್ರಣವನ್ನು ಕೊಟ್ಟು 1 ನಿಮಿಷಗಳ ಕಾಲ ಚೆನ್ನಾಗಿ ಮಿಶ್ರಣವನ್ನು ಮಾಡಿದ್ರೆ ಅತ್ಯದ್ಭುತವಾಗಿರುವಂತಹ ಚಪ್ರದವರೆಕಾಯಿ ಪಲ್ಯ ರೆಡಿ. ಈಗ ಇದನ್ನು ತಟ್ಟೆಗೆ ಹಾಕ್ಕೊಂಡು ಚಪಾತಿ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ರುಚಿಯಾದ ಚಪ್ರದವರೆಕಾಯಿ ಪಲ್ಯ ತಿಂದಮೇಲೆ ಮರಿಬೇಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.